ನೋಡಿ, ಈಗ ಕೆರಗೋಡಿನ ವಿವಾದ ಆದ ತಕ್ಷಣ ಸಾರ್ವಜನಿಕ ಜಾಗಗಳಲ್ಲಿ ಧಾರ್ಮಿಕ ಧ್ವಜಗಳು ಎಲ್ಲೆಲ್ಲಿ ಹಾರಾಡ್ತಾ ಇದ್ದಾವೋ ಎಲ್ಲರದ್ದು ಫೋಟೋ ತೆಗೆದು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಕ್ಕೆ ಶುರು ಮಾಡಿದ್ರು. ಹನುಮ ಧ್ವಜ ಈಗ ಶಿವಾಜಿನಗರದ್ದು, ಬೆಂಗಳೂರಿನ ಶಿವಾಜಿನಗರ BBMP ದೀಪಸ್ತಂಭ, ಅದು ಈ ಹೈ ಮಾಸ್ಕ್ ದೀಪಗಳನ್ನು ಹಾಕಿರ್ತಾರಲ್ಲ ಆ ಸ್ತಂಭ, ಅದರ ಮೇಲೆ ಹಸಿರು ಧ್ವಜ ಇತ್ತು. ಬಸನಗೌಡ ಪಾಟೀಲ್ ಯತ್ನಾಳರು ಟ್ವೀಟ್ ಮಾಡಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಯ್ತು ಈ ಫೋಟೋ. ಅಲ್ಲಿರೋದನ್ನು ತೆಗಿತೀರಿ, ಕೆರಗೋಡಿನಲ್ಲಿರುವ ಹನುಮ ಧ್ವಜ ತೆಗಿತೀರಿ ಸರ್ಕಾರಿ ಜಾಗದಲ್ಲಿ, ಸಾರ್ವಜನಿಕ ಜಾಗದಲ್ಲಿ ಅಂತ. ಕೆರಗೋಡಿನ ಜನ ದೇಣಿಗೆ ಸಂಗ್ರಹಿಸಿ ಆ ಧ್ವಜಸ್ತಂಭವನ್ನು ನಿರ್ಮಿಸಿದ್ದರು, ದೇಣಿಗೆ ಸಂಗ್ರಹಿಸಿ. ಹಂಗಿರುವಾಗ BBMPಯವರು ದೀಪಕ್ಕಾಗಿ, ಹೈ ಮಾಸ್ಕ್ ದೀಪಕ್ಕಾಗಿ ಒಂದು ಪೋಲ್ ಹಾಕಿದ್ದಾರೆ. ಆ ಪೋಲ್ ಮೇಲೆ ಹಾರಾಡ್ತಾ ಇರುವ ಹಸಿರು ಧ್ವಜ ನಿಮಗೆ ಕಣ್ಣಿಗೆ ಕಾಣಿಸೋದಿಲ್ವಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಶುರುವಾಯಿತು. ಬಸನಗೌಡ ಪಾಟೀಲ್ ಯತ್ನಾಳರು ಟ್ವೀಟ್ ಮಾಡಿದ್ರು. ತರಾತುರಿಯಲ್ಲಿ ಪೊಲೀಸರು ಹೋಗಿ ಹೊಯ್ಸಳ ಗೀಸಳ ಎಲ್ಲ ಸುತ್ತು ಕಡೆ ನಿಲ್ಲಿಸ್ಕೊಂಡು ಏಣಿ ಹತ್ಕೊಂಡು ಮೇಲೆ ಹತ್ತಿ ಆ ಧ್ವಜ ಕೆಳಗಿಳಿಸಿ ಅಲ್ಲೂ ಒಂದು ರಾಷ್ಟ್ರಧ್ವಜ ಹಾರಿಸಿದ್ರು. ಅಲ್ಲೂ ಒಂದು ರಾಷ್ಟ್ರ, ಬೆಂಗಳೂರಿನ ಶಿವಾಜಿನಗರ ಆಯಿತು. ಇನ್ನು ಹುಡುಕಕ್ಕೆ ಶುರು ಮಾಡ್ತಾರೆ. ಇನ್ನು ಎಲ್ಲೆಲ್ಲಿ ಸರ್ಕಾರಿ ಜಾಗದಲ್ಲಿ ಧ್ವಜಸ್ತಂಭಗಳಿದ್ದಾವೆ, ಯಾವ್ಯಾವ ಧ್ವಜಸ್ತಂಭದ ಮೇಲೆ ಧಾರ್ಮಿಕ ಧ್ವಜಗಳು ಹಾರಾಡ್ತಾ ಇದ್ದಾವೆ ಅಂತ. ಕೆರಗೋಡಿನ ರಿಪರ್ಕೇಷನ್ನು ಉತ್ತರ ಕನ್ನಡದಲ್ಲೂ ಆಯಿತು. ಭಟ್ಕಳದ ತೆಂಗಿನ ಗುಂಡಿಯಲ್ಲಿ ಅಲ್ಲೊಂದು ಭಗವದ್ ಧ್ವಜದ ಕಟ್ಟೆ ಇತ್ತು. JCB ತಂದು ಓಡಿಸಾಕ್ಬಿಟ್ರು ಅದನ್ನು, PDO ಮಾಡಿಸಿದ್ದು. ನೋಡಿ, ಇಲ್ಲೂ ಹಾಗೆ ಈ ಗ್ರಾಮಗಳಲ್ಲಿ ಹೋದ್ರೆ ಇದಾವೆ ಇಂಥ ಧ್ವಜಗಳು. ನೋಡಿ, ಪೊಲೀಸರನ್ನ ಕರೆಸಿ JCB ತರಿಸಿ ಧ್ವಜ ಕಟ್ಟೆಯನ್ನು ಒಡೆಸಾಕೋದು. ಅಲ್ಲೂ ಹನುಮ ಧ್ವಜನೇ ಇದ್ದದ್ದು. ಭಗವದ್ ಧ್ವಜ, ಹನುಮ ಧ್ವಜದ ಕಟ್ಟೆ ಇತ್ತು. ವೀರ ಸಾವರ್ಕರ್ ನಾಮಫಲಕ ಇತ್ತು. ಇದಾಗಿದ್ದು ಯಾವಾಗ? 27ನೇ ತಾರೀಕು. ಯಾವಾಗ ಕೆರಗೋಡಿನ ಗಲಾಟೆ ಜೋರಾಯ್ತಲ್ಲ, ಅಲ್ಲಿ PDO ಹೆಸರು ಮತ್ತೆ ಬರೋದಕ್ಕೆ ಶುರುವಾಯ್ತಲ್ಲ, ಇಲ್ಲಿ PDO ಎಚ್ಚೆತ್ಕೊಂಡ್ರು, ಅರೆ ನಮ್ಮಲ್ಲೂ ಒಂದು ಇದೆಯಲ್ಲ ಅಂತ. ಇಲ್ಲೂ ಗಲಾಟೆ ಆಯಿತು. ಗ್ರಾಮಸ್ಥರೆಲ್ಲ ಸೇರ್ಕೊಂಡು 20 ನಿಮಿಷದಲ್ಲಿ ಮತ್ತೊಂದು ಧ್ವಜ ಕಟ್ಟಿ ಮತ್ತೆ ಧ್ವಜಸ್ತಂಭವನ್ನು ನಿಲ್ಲಿಸಿದ್ರು. ಹೊಸ ಧ್ವಜಸ್ತಂಭ ಕಟ್ಟಿ ಮತ್ತೆ ಧ್ವಜ ಹಾರಿಸೋದು. ಮೊದಲು ಸಣ್ಣದಿತ್ತು, ಹೊಸದಾಗಿ ಕಟ್ಟಿದ್ದು ದೊಡ್ಡದು, ಒಡೆದ ಮೇಲೆ ದೊಡ್ಡದು ಕಟ್ಟಿದ್ರು. ಮತ್ತೆ ಏನ್ ಮಾಡ್ತೀರಿ ಇದಕ್ಕೆ? ಈಗಿರೋ ಆಪ್ಷನ್ ಏನಂದ್ರೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಪತ್ರ ಬರೀಬೇಕು. ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗದಲ್ಲಿ ಧ್ವಜಸ್ತಂಭಗಳಿದಾವ, ಇದ್ದರೆ ಆ ಧ್ವಜಸ್ತಂಭಗಳಲ್ಲಿ ಯಾವುದಾದ್ರೂ ಧಾರ್ಮಿಕ ಧ್ವಜಗಳು ಹಾರಾಡುತ್ತಿದ್ದಾವ, ಹೌದು ಅನ್ನೋದಾದರೆ ತಕ್ಷಣ ಅವುಗಳನ್ನು ತೆರವುಗೊಳಿಸಿ ಅಂತ ಒಂದು ಅಫಿಷಿಯಲ್ ಆರ್ಡರ್ ಆಗಬೇಕಿದೆ. ಹಿಂಗಿದೆ ಕತೆ. ಭಟ್ಕಳ ಹತ್ರ ತೆಂಗಿನ ಗುಂಡಿಯಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.